ಆಂಟಿನ ಸಕ್ಕರೆ ಕೇಳ್ದೆ, ಇಲ್ಲ ಅಂದ್ರು. ಹೌದಾ? ಹೋಗ್ಬಿಟ್ಟು ಎದುರುಗಡೆ ಮನೆ ಆಂಟಿ ಹತ್ರ ಇಸ್ಕೊಂಡ್ ಬಾ. ಅವ್ರನ್ನೂ ಕೇಳ್ದೆ, ಇಲ್ಲ ಅಂದ್ರು. ಸರಿ ಬಿಡು, ಹೋಗ್ಬಿಟ್ಟು ಮೇಲ್ಗಡೆ ಮನೆ ಆಂಟಿ ಹತ್ರ ಇಸ್ಕೊಂಡ್ ಬಾ. ಅವ್ರನ್ನೂ ಕೇಳ್ದೆ, ನಮ್ಮ ಮನೇಲೆ ಸಕ್ಕರೆ ಖಾಲಿ ಹೋಗಿದೆ, ನಿಮ್ಮ ಮನೇಲೆ ಒಂದ್ ಲೋಟ ಸಕ್ಕರೆ ಕೊಡಿ ಅಂದ್ರು. ಹೌದಾ? ಈ ಅಕ್ಕಪಕ್ಕದ ಮನೆಯವರು ಒಂದ್ ಲೋಟ ಸಕ್ಕರೆ ಕೊಡೋದಕ್ಕೂ ಎಷ್ಟು ಕಂಜೂಸ್ತನ ಮಾಡ್ತಾರಪ್ಪ. ಥೂ. ಇವಾಗ ಏನ್ ಮಮ್ಮ ಮಾಡೋದು ಸಕ್ಕರೆಗೆ? ಇನ್ನೇನ್ ಮಾಡೋದು, ನಮ್ಮ ಮನೇಲಿರೋ ಸಕ್ಕರೆನೇ ಯೂಸ್ ಮಾಡೋದು. ಏನೋ ಟೋನಿ, ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟಿಯಂತೆ, ಕರೆಕ್ಟ್ ಆಗಿ ಓದ್ಕೋಬೇಕು ತಾನೆ? ಏನಂಟಿ, ನಿಮ್ ಮಗಳು ಪಾನಿಪುರಿ ಹಾಕೊಂಡ್ ಜೊತೆ ಓಡೋಗ್ಬಿಟ್ಲಂತೆ, ಕರೆಕ್ಟ್ ಆಗಿ ನೋಡ್ಕೊಬೇಕು ತಾನೆ? ಹೋಗ್ಲಿ, ಎರಡನೇ ಮಗಳನ್ನಾರ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಡಾಕ್ಟ್ರೇ ನಮಸ್ಕಾರ. ಪ್ಯಾಂಟ್ ಪೀಸ್ ಮಲ್ಕೊಳ್ರಿ. ಡಾಕ್ಟ್ರೆ ಸಮಸ್ಯೆ ನನ್ಗಲ್ಲ, ನನ್ನ ಮಗನ್ಗೆ. ಚಡ್ಡಿ ಪೀಸ್ ಮಲಗ್ಸ್ರಿ. ಡಾಕ್ಟ್ರೆ ನೀವೇನು ಸಮಸ್ಯೆ ಅಂತಾನೆ ಕೇಳ್ತಿಲ್ಲ ಡಾಕ್ಟ್ರೆ. ಏನಪ್ಪ ನಿನ್ನ ಸಮಸ್ಯೆ? ಡಾಕ್ಟ್ರೆ ನೀವು ಯಾವ್ದ್ರ ಸ್ಪೆಷಲಿಸ್ಟ್ ಹೇಳಿ? ಪೇಷಂಟ್ಗೆ ಏನ್ ರೋಗ ಅಂತ ಕೇಳ್ದೇನೆ ಇಂಜೆಕ್ಷನ್ ಕೊಡೋದ್ರಲ್ಲಿ ಸ್ಪೆಷಲಿಸ್ಟ್. ಏನ್ ಸಮಸ್ಯೆ ಹೇಳ್ರಿ? ಡಾಕ್ಟ್ರೆ ನನ್ನ ಮಗನ್ಗೆ ಒಂದು ವಿಚಿತ್ರ ಸಮಸ್ಯೆ ಇದೆ ಡಾಕ್ಟ್ರೆ. ಆ ಸಮಸ್ಯೆನ ಸಮಸ್ಯೆ ತರ ಅಗದು ಉಗಿದ್ಬಿಟ್ಟಿನಿ, ಹೇಳ್ರಿ ಏನ್ ಸಮಸ್ಯೆ? ಡಾಕ್ಟ್ರೆ ಅದು ಈ ಬಟ್ಟೆ ಹೋಗ್ಯಾಕೆ ಹೇಗೆ ವಾಷಿಂಗ್ ಮಿಷಿನ್ ಕಂಡಿಡ್ದಿದಾರೋ ಅದೇ ತರ ಬಟ್ಟೆ ಒಗ್ದು ಮರ್ಚಿದಕ್ಕೂ ಒಂದ್ ಮಿಷಿನ್ ಕಂಡಿಡಿಬೇಕಿತ್ತು ಅಲ್ವೇನೋ ಟೋನಿ? ಹೌದು ಮಮ್ಮ. ಇವುಗಳನ್ನ ಮಡ್ಚಿ ಮಡ್ಚಿ ನನ್ನ ಕೈಗಳೇ ಬಿದ್ದೋಯ್ತು. ನೀನ್ ಇಲ್ಲೇ ಇರೋ, ನಾನು ಹೋಗಿ ನೀರು ಕುಡ್ಕೊಂಡು ಬರ್ತೀನಿ. ಸರಿ ಮಮ್ಮ. ನಮ್ಮ ಅಮ್ಮಂಗೆ ಎಷ್ಟು ಕಷ್ಟ ಬಂತಪ್ಪ. ಅಪ್ಪ ದೇವ್ರೆ, ನಮ್ಮ ಅಮ್ಮನ ಕಷ್ಟ ಕರುಣೆ ತೋರ್ಸಪ್ಪ. ಯಾಕೋ ಹಿಂಗ್ ಮಾಡ್ದೆ? ಇನ್ನೊಂದ್ಸಲಿ ಈ ತರ ಮಾಡ್ತೇನೋ? ಯಾಕೋ ಇಷ್ಟೇ ಮಾಡ್ತೀಯ ಟೋನಿ? ಬಿಡ ಅವ್ನ. ಯಾಕೆ ಹಂಗ್ ಹೊಡಿತಿದ್ದೆ ಅವನ್ಗೆ? ಯಾಕ ಇವ್ನು ಮಾಡಿರೋ ಕೆಲಸ ಕೇಳಿದ್ರೆ ನೀವೇ ಅವ್ನ ಕೈಕಾಲು ಮುರಿದಾಕ್ತೀರ. ಏನೋ ಮಾಡ್ದೆ ಟೋನಿ ಮತ್ತೆ ನೀನು? ನಮ್ಮ ಅಮ್ಮನಿಗೆ ಕೈ ನೋವು ಬರ್ಸ್ತೀಯೋ? ಮಾಡ್ತೀನಿ ಇರು ನಿನಗೆ. ಮಾಡ್ತೀನಿ. ಇಲ್ಲಿದ್ದ ಬಟ್ಟೆಗಳೆಲ್ಲೋಯ್ತು? ಟೋನಿ, ನಮ್ಮ ಅಮ್ಮನಿಗೆ ಯಾವತ್ತೂ ಕೈ ನೋವು ಬರಲ್ಲ. ಬಟ್ಟೆ ಯಾಕೆ ಸುಟ್ಟಾಕ್ದೆ? ಅಮ್ಮ ಬಟ್ಟೆನ್ ಮರ್ಜಿ ಕೈ ನೋವು ಬರ್ತಿದೆ ಅನ್ಲ. ಬಟ್ಟೆ ಇದ್ರೆ ತಾನೇ ಮರ್ಚೋದು, ಮರ್ಚಿದ್ರೆ ತಾನೇ ಕೈ ನೋವು ಬರೋದು. ಅದಕ್ಕೆ ಬಟ್ಟೆ ಸುಟ್ಟಾಕ್ದೆ. ಚಪ್ಪು ಚಪ್ಪಮ್ಮ ಚಪ್ಪುರಾ? ಡಾಕ್ಟ್ರೆ ಮತ್ತೇನಾಯ್ತು ಅಂದ್ರೆ ಯಾರಿಗೂ ಕಷ್ಟ ಕೊಡ್ಬೇಡ. ಕಾರ್ತಿಕ್ ರೂವಾರಿ ಕನ್ನಡದಲ್ಲಿ 125, ನನ್ನ ಮಗ 130 ತೆಗಿತಾನೆ. ರೇ ಶ್ರೀಧರ್. ವಾ ಹೇಳ್ರಿ ಶಶಿಧರ್. ಅಲ್ಲ, ಮಕ್ಳನ್ನ ಹೆಂಗ್ ಬೆಳೆಸ್ಬೇಕಂತ ಗೊತ್ತಿಲ್ವೇನ್ರಿ ನಿಮ್ಗೆ? ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂತ ಗೊತ್ತಿರ ಒಂದೇ ಮಗು ಸುಮ್ಮನೆ ಆಗ್ತಿದ್ವಾ? ಇನ್ನೊಂದು ಮಗು ಮಾಡ್ಕೊಂತಿರ್ಲಿಲ್ವಾ? 2 ಸೈಟ್ ಮಾರಿದೀನಿ ಇವ್ನು ಸಾಕಕ್ಕೆ. ಯೋ, ನಿನ್ ಮಗ ಏನ್ ಮಾಡವನೆ ಗೊತ್ತಾ ನಿಮ್ಗೆ? ಏನ್ ಮಾಡ್ದ ಕೇಳಿ ಅವನ್ನ. ಯಾಕಂದ್ರವಾ ಅಳ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ಯಾ? ಲೋ ಮಗ, ಎಕ್ಸಾಮ್ ಅಲ್ಲಿ ಫೇಲ್ ಆಗೋಗಿದ್ದೀನೋ. ಟೀಚರ್ ನೋಡಿ ನಿಮ್ಮ ಅಪ್ಪನ ಕೈಯಲ್ಲಿ ಸೈನ್ ಹಾಸ್ಕೊಂಡ್ ಬಂದಿದ್ದಾರೆ. ನಮ್ಮ ಅಪ್ಪಗ್ ನನ್ ಫೇಲ್ ಆಗಿರೋ ವಿಷಯ ಗೊತ್ತದೆ, ಕೈ ಕಾಲ್ ಮುದ್ದಾಗ್ತಾರೋ. ಹೌದಾ? ಹ್ಞೂ ಮಗ. ಲೋ ಮಗ, ನಮ್ಮ ಅಪ್ಪಂಗ್ ನೀನೇ ಬಂದು ಮಾಸ್ಗಳು ಕೊಟ್ಬಿಡೋ ಪ್ಲೀಸ್. ಸರಿ, ನಾನೇ ಬಂದು ಕೊಡ್ತೀನಿ, ಹೋಗು. ಅಪ್ಪ, ನನ್ನ ಫ್ರೆಂಡ್ ಕಷ್ಟಕ್ಕೆ ಕರುಣೆ ತೋರ್ಸಪ್ಪ. ಅವರಪ್ಪ ಫೇಲ್ ಆಗಿರೋ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಕೈಕಾಲ್ ಮುರಿದಾಗ್ತಾನೆ ಅಂತ ಅಳ್ತಾ ಇದ್ನ. ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ತಾನೇ ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗೋದು. ಅವರಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ಲೂಬಾರ್ದು, ಹೊಡಿಲೂಬಾರ್ದು, ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಅರ್ಧಾಗ್ದೆ. ಎಸ್, ಟೆಲ್ ಮಿ. ಡಾಕ್ಟ್ರೆ ಆಮೇಲೆ ಏನಾಯ್ತು ಅಂದ್ರೆ? ಎಲ್ಲ ಟೋನಿ ಅಮ್ಮ ತರಕಾರಿ ತರಕ್ ಮಾರ್ಕೆಟ್ಗೆ ಹೋಗೈತೆ. ಹೌದೇನು? IPL ನೋಡ. ಇದೇನು ವರ್ಕೇ ಆಗ್ತಿಲ್ಲ? ಏನಾಯ್ತು? ವಾರ ವಾರ ಈ ರಿಮೋಟಿಗೆ ಶೆಲ್ ಹಾಕ್ಸಿ ನನ್ಗಂತೂ ಸಾಕಾಗ್ಬಿಟ್ಟೈತೆ. ಏನ್ ಕರ್ಮಗುರು. ಇರ ಶೆಲ್ ತಗೊಂಬರ್ತೀನಿ. ಅಪ್ಪ ದೇವ್ರೆ, ನಮ್ಮ ಅಪ್ಪನ ಕಷ್ಟಕ್ಕೆ ಕರುಣೆ ತೋರ್ಸಪ್ಪ. ಹೇ
ಪಪ್ಪ ಮಾತಾಡ್ಸು ಪಪ್ಪ ಮಾತಾಡ್ಸು ಪಪ್ಪ ಪ್ಲೀಸ್ ಪಪ್ಪ ಮಾತಾಡ್ಸು ಪಪ್ಪ ಪ್ಲೀಸ್ ಪಪ್ಪ ಹಿಂಗ್ ಸಡೆ ತರ ಕೂರ್ಬೇಡ ಪಪ್ಪ ಪ್ಲೀಸ್ ರೀ, ಮಾತಾಡ್ಸು ಯಾಕ್ರಿ ಹಿಂಗ್ ಕೂತಿದ್ದೀರಾ? ಅಲ್ಲೇ ಇದನ್ನಲ್ಲ ನಿನ್ನ ಮಗನ್ ಕೇಳಿ ಏನು ಮಾಡ್ದ ಅಂತ. ಪುಟ ಓನ ಮಾಡ್ದೆ ನೀನು? ಅಣ್ಣ ಶೆಲ್ ಕೊಡಿ. ಟೋನಿ ರಿಮೋಟು. ನಮ್ಮ ಅಪ್ಪನಿಗೆ ಟೆನ್ಷನ್ ಕೊಡ್ತಾ ಇದ್ಯಾ? ರೀ, ಜುಜ್ಬಿ 100 ರೂಪಾಯಿ ರಿಮೋಟ್ ಹೊಡೆದಾಕಿರೋದಕ್ಕೆ ಯಾಕೆ ಹಿಂಗ್ ಕೂತಿದ್ದೀರಾ? ಬಿಡೋ ಟೋನಿ, ನಾವು ಹೊಸ ರಿಮೋಟ್ ತಗೊಂಡ್ ಓಕೆ ಬರೋಣ. ಮಮ್ಮ. ಬೇರೆ ಏನ್ರಿ ಹೊಡೆದಾಕ್ದ? ಹಾ ಏ ಟೋನಿ, ಟಿವಿ ಯಾಕೆ ಹೊಡೆದಾಕ್ದೆ? ಮಮ್ಮ ಪಪ್ಪ ರಿಮೋಟ್ ಶೆಲ್ ಆಗೋಗೈತೆ ಅಂತ ಟೆನ್ಷನ್ ಆಗ್ತಾ ಇದ್ನಾ? ಶೆಲ್ ಆಗಿದ್ರೆ ತಾನೇ ರಿಮೋಟ್ ವರ್ಕ್ ಆಗೋದು. ಟಿವಿ ಇದ್ರೆ ತಾನೇ ರಿಮೋಟ್ ಬೇಕಾಗಿರೋದು. ಟಿವಿನ ಇಲ್ಲ ಅಂದ್ರೆ ಅಪ್ಪಂಗ್ ಟೆನ್ಷನ್ ಇರಲ್ಲ, ಅದಕ್ಕೆ ಟಿವಿ ಲೇ ಲೂಸಿಯಾ ಪಿಕ್ಚರ್ ನೋಡಿದಾಗ್ಲೂ ಇಷ್ಟು ತಲೆ ಕೆಟ್ಟಿರಲಿಲ್ಲ ಕಣೋ. ನಿನ್ ಮಗನ್ ಕತೆ ಕೇಳಿ ತಲೆನೇ ಬ್ಲಾಸ್ಟ್ ಆಗೋಯ್ತು ಕಣೋ. ಹೇಳು. ಹಾ ಡಾಕ್ಟ್ರೆ, ಹೆಂಗಾದ್ರೂ ಮಾಡಿ ನೀವೇ ನನ್ನ ಮಗನ ಕಾಯಿಲೆನ ಸರಿಪಡಿಸ್ಬೇಕು ಡಾಕ್ಟ್ರೆ. ಮಾಡೋಣ ಕಣೋ. ಅದಕ್ಕೆ ನಾನು ಡಾಕ್ಟರ್ ಓದಿರೋದು. ಅದಕ್ಕಿಂತ ಮುಂಚೆ ಒಂದು ಮ್ಯಾಟ್ರ್ ಹೇಳುಚಿನ. ಮಗನ್ ಮುಂದೆ ನೀನು ನಿಮ್ಮ ಹೆಂಡತಿ ಜಗಳ ಆಡ್ತಾ ಇದ್ರಾ? ಗಂಡ ಹೆಂಡತಿ ಜಗಳ ಆದ್ಮೇಲೆ ವಾರಕ್ಕೆ 2-3 ದಿನ ಇದ್ದೇ ಇರತ್ ಮಗ. ಆಮೇಲೆ ಮಾಡ್ತೀನಿ ಬಿಡು. ಒಳ್ಳೆ ಆಂಟಿ ಬರ್ತಾವಳೆ. ಏನಂಟಿ ಫುಲ್ ಶಾಪಿಂಗು? ನಾನು ನಿನ್ನ ಹೆಂಡತಿ 50,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಹಬ್ಬಕ್ಕೆ. ಏನು ನನ್ನ ಹೆಂಡತಿ 50,000 ರೂಪಾಯಿ ಶಾಪಿಂಗ್ ಮಾಡಿದ್ಲಾ? ಹಾ, ಮಾಡ್ತೀನಿ ತಡಿ ಅವಳಿಗೆ. ಏನ್ ಅನ್ಕೊಂಡ್ಬಿಡಿದಳು? ರಪ್ಪನ್ ದುಡ್ಡು ಅದು. ಏಯ್ ಯಾವಳೆ ಅವಳು? ಯಾಕ್ರಿ ಹಿಂಗ್ ಕಿರ್ಚಾಡ್ತಾ ಇದ್ದೀರಾ? ಯಾವನ್ ಕೇಳ 50,000 ಶಾಪಿಂಗ್ ಮಾಡ್ದೆ ನೀನು? ಯಾವನ್ನೋ ಕೇಳಕ್ಕೆ ನಾನು 100 ಅವ್ರನ್ನೆಲ್ಲ ಕಟ್ಕೊಂಡಿಲ್ಲ, ನಿಮ್ಮನ್ ಕಟ್ಕೊಂಡಿರೋದು. ಯಾರ ಅಪ್ಪನ್ ದುಡ್ಡು ಅಂತ ಖರ್ಚು ಮಾಡಿದ್ಯಾ ಇವಾಗ? 50,000 ಖರ್ಚು ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ನನ್ನ ಏನಕ್ಕೆ ಮದ್ವೆ ಆದ್ರಿ? ಬಿಡ್ತೀನಿ ಹಂಗೆ ಜಾಸ್ತಿ ಮಾತಾಡಿದ್ರೆ. ನೀವ್ ಹಿಂಗೆ ನನ್ನ ಕೈಯೆಲ್ಲ ತೋರ್ಸಿದ್ರೆ ನನ್ನ ತವ್ರ ಮನೆಗೆ ಹೋಗ್ಬೇಕಾಗುತ್ತಷ್ಟೇ. ಏಯ್ ತೊಲಗೆಲೆ. ಕಟ್ಕೊಂಡು ದೊಡ್ಡ ತಪ್ಪು ಮಾಡ್ದೆ ನಾನು. ಅಜ್ಜಿ Tengo la mente haciendo. Tengo la mente haciendo. Tic tac, tic tac. Tengo la mente haciendo. Tic tic tac, tic tic tac. Tengo la mente haciendo tic tac tic tac. Tengo la mente haciendo tic tic tac tic tic tac. Tengo la mente haciendo. ಗಂಡ ಹೆಂಡತಿ ಜಗಳ ಅಂದಮೇಲೆ ಇದ್ದಿದ್ದೆ. ನಡಿ ಒಳಗಡೆ. ಏನೋ ಕೋಪದಲ್ಲಿ ಅಂದ್ಬಿಟ್ಟೆ, ಸಾರಿ. ಬಿಡ್ರಿ ಕೈನ. ಸರಿ ಆಯ್ತು, ಇವತ್ತು ರಾತ್ರಿ ಇದ್ಬಿಟ್ಟು ಬೆಳಿಗ್ಗೆ ಹೋಗು. Tengo la mente haciendo. ಜಗಳ ನೋಡೇ ನಿಮ್ಮ ಮಗ ಈ ಥರ ಆಡ್ತಾರದ. ಒಂದು ಕೆಲಸ ಮಾಡು, ನಿಮ್ಮ ಮಗನ ನಮ್ಮ ಮನೆಗೆ ಕಳಿಸು. ಬೆಳಗ್ಗೆ ಅಷ್ಟರಲ್ಲಿ ರೆಡಿ ಮಾಡ್ಬಿಡ್ತೀನಿ. ಸರಿ ಡಾಕ್ಟ್ರೆ, ನಾನು ಬರ್ತೀನಿ. ಪೀಸ್ ಯಾರು ಕೊಡ್ತಾರೆ ರಜಾ? ಕೆಳಗಡೆ ಕೊಟ್ಟೋಗ್ಲಾ? ಓ ಫಸ್ಟ್ ಕೊಟ್ಬಿಟ್ಟು. ಹಾಂ ಸರಿ ಡಾಕ್ಟ್ರೆ. ಎಲ್ಲ ನರ್ಸ್ ಹತ್ರನೇ ಕೊಟ್ಬಿಡ್ತಾರೆ. ಏನೋ ರಜಾ, ನಿಮ್ಮ ಅಪ್ಪ ಹೇಳ್ತಾ ಇದ್ರು ಕಷ್ಟದಲ್ಲಿರೋರ್ಗೆಲ್ಲ ಹೆಲ್ಪ್ ಮಾಡ್ತೀಯಂತೆ, ಹೌದಾ? ಹೌದು ಡಾಕ್ಟ್ರೆ, ಯಾರ ಕಷ್ಟ ಅಂದ್ರೆ ನನ್ನ ಕಣ್ಣೀರ್ ಬರುತ್ತೆ. ಅಚ್ಚಾ. ಲೇ ಬಚ್ಚಾ, ಇದೇ ಥರ ಎಲ್ರಿಗೂ ಹೆಲ್ಪ್ ಮಾಡ್ಕೊಂಡು ಹೋದ್ರೆ ಮುಂದಕ್ಕೆ ಏನಾಗ್ತೀಯ ಅಂತ ಗೊತ್ತಾ? ಏನಾಗ್ತೀನಿ ಡಾಕ್ಟ್ರೆ? ಡಾಕ್ಟ್ರೆ ಎಷ್ಟು ಕಷ್ಟ ಪಡ್ತಾವನಪ್ಪ. ಸತ್ತೋಗ್ತೀಯಾ? ಸೊ ನೀನ್ ಯಾರಿಗಾರು ಹೆಲ್ಪ್ ಮಾಡಿದ್ರೆ ಏನಾಗ್ತೀಯ ಹೇಳು? ನಾನು ಸತ್ತೋಗ್ತೀನಿ. ಕರೆಕ್ಟ್. ಯಾರಾದ್ರೂ ಹೆಲ್ಪ್ ಮಾಡು ಅಂದ್ರೆ ಹ್ಞೂ ನಾನು ಮಾಡಲ್ಲ ಅನ್ಬೇಕು, ಸರಿನಾ? ಸರಿ ಡಾಕ್ಟ್ರೆ. ಗುಡ್ ಬಾಯ್. ಹಾಗಾದ್ರೆ ಒಂದು ಟೆಸ್ಟ್ ಕೊಡ್ತೀನಿ, ಪಾಸ್ ಆಗ್ತೀಯಾ? ಡಾಕ್ಟ್ರೆ ಇದು ವಿಷದ ಬಾಟ್ಲು. ಈ ವಿಷನ ನಾನು ಕುಡ್ದು ಕೆಳಗಡೆ ಬಿದ್ದು ಕಾಪಾಡಿ ಅಂತೀನಿ. ನೀನು ಹ್ಞೂ ನಾನು ಕಾಪಾಡಲ್ಲ, ಹ್ಞೂ ನಾನು ಕಾಪಾಡಲ್ಲ ಅನ್ಬೇಕು, ಸರಿನಾ? ಓಕೆ ಡಾಕ್ಟ್ರೆ. ವೆರಿ ಗುಡ್. ನಾನಿವಾಗ ಕುಡಿತೀನಿ,
ಕುಡಿಯೋ ಥರ ಆ್ಯಕ್ಟ್ ಮಾಡೋಣ. ಕುಡಿತಾ ಇದ್ದೀನಿ. ಬಿಡ್ರಿ ಡಾಕ್ಟ್ರೇ. ನನ್ ಕಾಪಾಡಲ್ಲ. ನೀನ್ ಕಾಪಾಡಿಲ್ಲ ಅಂದ್ರೆ ನಾನು ಸೋತೋಗ್ತೀನೋ. ನಿಮ್ಮನ್ ಕಾಪಾಡಿದ್ರೆ ನಾನ್ ಸತ್ತೋಗ್ತೀನಿ ಡಾಕ್ಟ್ರೇ. ಯಾವ ಬೋಳಿ ಮಗ ಹೇಳಿದ್ದು? ನೀವೇ ಡಾಕ್ಟ್ರೇ. ನಾ ಕಾಪಾಡಲ್ಲ. ಡಾಕ್ಟ್ರೇ ನನ್ ಟೆಸ್ಟಲ್ಲಿ ಪಾಸ್ ಅದ್ನಾ? ನಾ ಕಾಪಾಡಲ್ಲ. ನೋಡಿದ್ರಲ್ಲ ನಮ್ಮ ಸುತ್ತು ನಡೆಯೋ ಚಟುವಟಿಕೆಗಳು ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತ. ಅದಕ್ಕಾಗಿ ದಯವಿಟ್ಟು ಮಕ್ಕಳ ಮುಂದೆ ಸ್ಮೋಕು ಡ್ರಿಂಕ್ಸ್ ಮಾಡೋದು, ಕೆಟ್ಟ ಪದಗಳ ಬಳಕೆ ಮಾಡೋದು, ಗಂಡ ಹೆಂಡತಿ ಜಗಳ ಆಡೋದನ್ನು ಮಾಡಬೇಡಿ ಅಂತ ಕೇಳುತ್ತಾ ನಿಮ್ಮ ಕಾರ್ತಿಕ್ ರುವಾರಿ.